ಅಂತ ಹೇಳ್ಬಿಟ್ಟು ಹೇಮಾವತಿ ನದಿ ಕಡೆ ಹೋಗ್ತಿದೀವಿ. ಬಿಲ್ಡಿಂಗ್ ವ್ಯವಸ್ಥೆ ನೋಡಿದ್ರೆ ಬಹಳಷ್ಟು ಇದಿದೆ. ಯಾವ್ದಾದ್ರು ಲೋಡ್ ಗಾಡಿ ಹೋದ್ರೆ ತಕ್ಷಣ ಹೋದ್ರೆ ಈ ಬಿಲ್ಡಿಂಗ್ ಏನಾಗುತ್ತೆ ಅಂತಂದ್ರೆ ಒಂಥರ ಶೇಕ್ ಆಗುತ್ತೆ. ಹೊರಗಡೆಯಿಂದ ನೋಡಿದ್ರು ಏನು ಬೂತ್ ಬಂಗ್ಲೆ ತರ ಇದೆಯಲ್ಲ ಆ ತರನೇ ಪ್ರತಿಯೊಬ್ಬರು ವಿಚಾರಿಸ್ತಾರೆ. ರಾತ್ರೋರಾತ್ರಿ ಕಟ್ಟಡ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವರ ಭವಿಷ್ಯ ಜೊತೆ ಚೆಲ್ಲಾಡ್ತಿರ್ತಕ್ಕಂಥ ಅಧಿಕಾರಿ ತಾಲೂಕಿನ ಶಾಸಕರೇ, ನೀವೇನಾದ್ರೂ ಈ ರೋಡಲ್ಲಿ ಬಂದ್ರೆ ಸಕಲೇಶಪುರ ಪಟ್ಟಣದ ಬಿಸಿಎಂ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸುಮಾರು 40 ವಿದ್ಯಾರ್ಥಿಗಳು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಕಳೆದ 2 ತಿಂಗಳಿನಿಂದ ಹಾಸ್ಟೆಲ್ನ ಶೌಚಾಲಯ ಬಳಕೆಗೆ ಅಸಾಧ್ಯವಾಗಿದ್ದು, ವಿದ್ಯಾರ್ಥಿಗಳು ಪ್ರತಿನಿತ್ಯ ನಿತ್ಯ ಕರ್ಮಕ್ಕಾಗಿ ಸುಮಾರು 800 ಮೀಟರ್ ದೂರದಲ್ಲಿರುವ ಹೇಮಾವತಿ ನದಿ ದಡಕ್ಕೆ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೌಚಾಲಯದ ಸಮಸ್ಯೆಯಿಂದ ಪ್ರತಿದಿನ ಬೆಳಗ್ಗೆ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ನದಿ ದಡಕ್ಕೆ ತೆರಳುವಂತಾಗಿದೆ. ವಿದ್ಯಾರ್ಥಿಗಳ ಆರೋಗ್ಯ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಇದು ಗಂಭೀರ ಸಮಸ್ಯೆಯಾಗಿದ್ದು, ಕೂಡಲೇ ಶೌಚಾಲಯ ವ್ಯವಸ್ಥೆಯನ್ನ ಸರಿಪಡಿಸಬೇಕೆಂದು ಒತ್ತಾಯಿಸಲಾಗಿದೆ. ಇದರ ಜೊತೆಗೆ ಹಾಸ್ಟೆಲ್ ಕಟ್ಟಡವು ರಾಷ್ಟ್ರೀಯ ಹೆದ್ದಾರಿ 75ರ ಸಮೀಪದಲ್ಲಿರುವುದರಿಂದ ರಾತ್ರಿ ವೇಳೆ ಭಾರಿ ವಾಹನಗಳು ಸಂಚರಿಸುವಾಗ ಕಟ್ಟಡವೇ ಕಂಪಿಸುವ ಅನುಭವವಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ರಾತ್ರಿ ವೇಳೆಯಲ್ಲಿ ಶಾಂತವಾಗಿ ಓದಲು ಹಾಗೂ ಅಧ್ಯಯನವನ್ನ ಮಾಡಲು ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಅಳಲನ್ನ ತೋಡಿಕೊಂಡಿದ್ದಾರೆ. 2 ತಿಂಗಳಿನಿಂದ ಶೌಚಾಲಯ ಸಮಸ್ಯೆ ಇದ್ರೂ ಶಾಶ್ವತ ಪರಿಹಾರ ದೊರೆತಿಲ್ಲ. ಪ್ರತಿನಿತ್ಯ ನದಿ ದಡಕ್ಕೆ ತೆರಳುವುದು ವಿದ್ಯಾರ್ಥಿಗಳಿಗೆ ಮುಜುಗರದ ಜೊತೆಗೆ ಸುರಕ್ಷತೆಯ ಸಮಸ್ಯೆಯಾಗಿದೆ. ಕೂಡಲೇ ಅಧಿಕಾರಿಗಳು ಹಾಸ್ಟೆಲ್ಗೆ ಅಗತ್ಯ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆಯನ್ನ ನಡೆಸಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸಾಗರ್ ಅಂತ ಹೇಳಿ. ನಾನು ಸೆಕೆಂಡ್ ಇಯರ್ B.Ed ಸ್ಟೂಡೆಂಟ್. ಇದು ಬಂದ್ಬಿಟ್ಟು BCWD 633 ಹಾಸ್ಟೆಲ್ ಪ್ರೇಮ್ನಗರಲ್ಲಿ ಇದೆ. ಇಲ್ಲಿ ನಮ್ಗೆ ಮುಖ್ಯವಾಗಿ ಇರೋ ಸಮಸ್ಯೆ ಏನಂತಂದ್ರೆ ಬಾತ್ರೂಮ್ ಸಮಸ್ಯೆ. ಅದನ್ನ ನಾವ್ ಏನಂತಂದ್ರೆ ಪದೇ ಆಲ್ರೆಡಿ ಮೋಸ್ಟ್ಲಿ ಇವಾಗ 1 ವೀಕ್ ಆಯ್ತೇನೋ ಆಲ್ರೆಡಿ ಎಲ್ಲ ಕ್ಲೋಸ್ ಆಗ್ಬಿಟ್ಟು ನಾವು ಏನಂತಂದ್ರೆ ಬಾತ್ರೂಮ್ ಅಂತ ಹೇಳ್ಬಿಟ್ಟು ಹೇಮಾವತಿ ನದಿ ಕಡೆ ಹೋಗ್ತಿದೀವಿ. ಅದನ್ನ ಏನಂತಂದ್ರೆ ಇವಾಗ ದೇಶದಲ್ಲಿ ಎಲ್ಲಾ ಕಡೆ ಹೇಳ್ತಾರೆ ಪ್ರತಿ ಮನೆಗೂ ಏನಂತಂದ್ರೆ ಶೌಚಾಲಯ ಇರ್ಬೇಕಂತ ಹೇಳ್ಬಿಟ್ಟು. ಇದು ಗೌರ್ಮೆಂಟ್ ಕಟ್ಟಡ ಆಗಿದೆ, ಆದ್ರೆ ಇಲ್ಲೇ ಪ್ರಾಪರ್ ಆಗಿ ಏನಂತಂದ್ರೆ ಶೌಚಾಲಯ ಇಲ್ಲ. ನಾವು ಹೋಗೋದನ್ನ ಡೈಲಿ ನೋಡ್ತಾರೆ ಎಲ್ಲ ವಾಕಿಂಗ್, ಇದು ಮೇನ್ ಹೈವೇ ಅಲ್ಲೇ ನಾವು ಹೋಗೋದು. ಅದನ್ನ ನೋಡಿದ್ರು ಕೂಡ ಏನಂತಂದ್ರೆ ವಾಶ್ರೂಮ್ ನ ಇನ್ನೂವರೆಗೂ ಸರಿ ಮಾಡಿಲ್ಲ. ನಾವು ಆಲ್ರೆಡಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟು 1 ವೀಕ್ ಆಯ್ತು. 1 ವೀಕ್ ಯಾಕೆ ಜಾಸ್ತಿನೇ ಆಯ್ತು. ಆಗಸ್ಟ್ 15 ಅವತ್ತು ಕೂಡ ನಾವು ಇಂಡಿಪೆಂಡೆನ್ಸ್ ಡೇ ದಿನ ಕೂಡ ಏನಂತಂದ್ರೆ ಹೇಮಾವತಿ ನದಿಗೆ ವಾಶ್ರೂಮ್ ಅಂತ ಹೇಳಿ ಅಲ್ಲಿ ಹೋಗಿದೀವಿ. ಅಂತಂದ್ರೆ ನಮ್ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಅವತ್ ಸರ್ ಬಂದ್ಬಿಟ್ಟು ಫ್ಲಾಗ್ ಹಾಸ್ಟಿಂಗ್ ಮಾಡ್ಬಿಟ್ಟು ಹೋದ್ರು, ಆದ್ರೆ ನಮ್ ಸಮಸ್ಯೆ ಏನಂತ ಹೇಳ್ಬಿಟ್ಟು ಕೇಳಿಲ್ಲ. ಆಯ್ತಾ, ಇದೇ ಈ ರೀತಿ ಸಮಸ್ಯೆ ಏನಂತಂದ್ರೆ ನಮ್ಗೆ ಬಹಳ ಆಗ್ತಿದೆ. ಇನ್ನ ಬಿಲ್ಡಿಂಗ್ ಬಗ್ಗೆ ಹೇಳೋದಾದ್ರೆ ಬಿಲ್ಡಿಂಗು ಫುಲ್ಲು ಏನಂತಂದ್ರೆ ಕನ್ಸ್ಟ್ರಕ್ಷನ್ ಎಲ್ಲ ಹದಗೆಟ್ಟೋಗಿದೆ. ಒಂದ್ ಯಾವ್ದಾದ್ರು ಬಿಗ್ ವೆಹಿಕಲ್ ಹೋದ್ರೆ ಫುಲ್ಲು ಏನಂತಂದ್ರೆ ಶೇಕ್ ಆಗುತ್ತೆ. ಇನ್ನ ಸೊಳ್ಳೆಗಳು ಕಾಟ ಇದೆ, ಸ್ವಚ್ಛತೆ ಅಷ್ಟೊಂದು ಚೆನ್ನಾಗಿಲ್ಲ. ಇದೆಲ್ಲ ಸಮಸ್ಯೆಗಳು ನಮ್ಮ ಹಾಸ್ಟೆಲ್ ಅಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇಗ ಕ್ರಮ ತಗೊಂಡು ಎಲ್ಲ ಸಮಸ್ಯೆನ ಬಗ್ಗೆ ಪರಿಹರಿಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ನಾವೇನು ಈ ಒಂದು ಸ್ಥಳಕ್ಕೆ ಬಂದಿದೀವಿ ಅಂದ್ರೆ ನಮಗೆ ಕೆಲಸ ಇಲ್ದಲೆ ಬಂದಿಲ್ಲ. ಇವತ್ತು ನಮ್ಮ ಸಕಲೇಶಪುರ ತಾಲೂಕಿನ ಶಾಸಕರೇ, ನೀವೇನಾದ್ರೂ ಈ ರೋಡಲ್ಲಿ ಬಂದ್ರೆ BCM ಹಾಸ್ಟೆಲ್ ಒಳಗಡೆ ಒಂದ್ಸರಿ ಬಂದು ನೋಡಿ ಸ್ವಾಮಿ. ಇಲ್ಲಿ ಏನಾದ್ರು ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು, ರೌಡಿಗಳ ಮಕ್ಕಳು ಏನಾದ್ರು ಇದ್ದೀರೆ, ಈ ಹೊರಗಡೆ ಬಂದಿರೋಂಥ ಹುಡುಗರಿಗೆ ಈ ಪರಿಸ್ಥಿತಿ ಆಗ್ತಾ ಇತ್ತ. ನಾಚಿಕೆ ಆಗ್ಬೇಕು. ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾವು ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಪರವಾಗಿ ನಾನು ಹೇಳಿಕ್ ಬಯಸ್ತೇನೆ, ನಾಚಿಕೆ ಆಗ್ಬೇಕು. ವಾರ್ಡನ್ ಎಲ್ಲೋಗಿದ್ದಾರೆ ಸ್ವಾಮಿ, ಏನು ವಾರಕ್ಕೊಂದ್ಸರಿ ಬರೋದು, ಇಲ್ಲಿ ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಅವ್ರಿಗೆ ಬೇಕಾಗಿದ್ರೆ ಅಡಿಗೆ ಮಾಡಿಸ್ಕೊಂಡು ತಿಂದು ಹೋಗ್ಲಿಕ್ಕೆ ಇಲ್ಲಿರೋದ. ಇಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲ ಹೊರಗಡೆ ಬಂದಿದ್ದಾರೆ. ನಮ್ಮ ಸಕಲೇಶಪುರ ತಾಲೂಕಿನ ಮಾನ ಮರ್ಯಾದಿನ 100ಕ್ಕೆ 100 ಹೋಗಿ ಆಗ್ಬಿಟ್ಟಿದೆ ಇವಾಗ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಕಲೇಶಪುರದಲ್ಲಿ ರಾಜಕಾರಣ ಮೊದಲು ಸರಿಯಾಗಿಲ್ಲ. ಯಾಕೆಂದ್ರೆ ಇವರು ಅಧಿಕಾರಿಗಳಿಗೆ ಬಗ್ಗೆ ಹಿಡಿತಾರೆ, ಅವ್ರು ಇವ್ರಿಗೆ ಹಿಡಿತಾರೆ. ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ರಕ್ಷಣಾ ವೇದಿಕೆ ಎಲ್ಲಾ ಕಾರ್ಯಕರ್ತರು ಬಂದು ಈ ಬಾಗಿಲಲ್ಲಿ ಕೂತು ಹೋರಾಟ ಮಾಡೇ ಮಾಡ್ತೀವಿ. ಮತ್ತೆ ಇನ್ನೊಮ್ಮೆ ಒಂದು ಏನ್ ಹೇಳಲಿಕ್ಕೆ ಬಯಸ್ತೀವಿ ಅಂದ್ರೆ ಟಾಯ್ಲೆಟ್ ಖಂಡಿತ ಇಲ್ಲ ಸ್ವಾಮಿ. ಪಾಪ ಹಾಸ್ಟೆಲ್ ಬಂದಿರೋಂಥ ಹುಡುಗರು ಎಲ್ಲ ಬಡಪಾಯಿ ಹುಡುಗರು ಟಾಯ್ಲೆಟ್ಗೆ ಹೋಗ್ಬೇಕು ಅಂದ್ರೆ ಹೊಳೆ ಹತ್ರ ಹೋಗ್ಬೇಕು. ಮತ್ತೊಮ್ಮೆ ಹೇಳ್ತೀನಿ ಶಾಸಕರೇ, ದಯವಿಟ್ಟು ನನಗೆ ಒಂದೇ ಒಂದು ಮಾತು ಹೇಳಿಕ್ ಬಯಸ್ತಿದ್ರಿ, BCM ಹಾಸ್ಟೆಲ್ ಹತ್ರ ಒಳಗಡೆ ಒಂದ್ಸರಿ ಬಂದ್ಬಿಟ್ಟು ಹೋಗ್ಬಿಡಿ ಸ್ವಾಮಿ. ಊಟ ಮಾಡೋದಂಗೆ, ಇದ್ರೆ ಮಾಡೋದಂಗೆ,
ಸೊಳ್ಳೆ ನೋಡಿದ್ರೆ ಶಾಸಕರೇ ನಿಮ್ ಬೆರಳಿಗೆ ಹತ್ರ ಇದಾವೆ. ಇದೊಂದು ಮಾತ್ರ ನಾನು ಹೇಳಿಕ್ ಬಯಸ್ತಿದ್ರೆ, ನಮ್ಮ ಸಕಲೇಶ್ಪುರ ಮರ್ಯಾದೆ ಒಂದು ಸ್ವಲ್ಪ ಕಾಪಾಡೋದು ಕಲ್ತ್ಕೊಳ್ಳಿ. ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಇಷ್ಟು ಹೇಳಲಿಕ್ಕೆ ಬಯಸ್ತಿದ್ದೀನಿ. ನನ್ನ ಹೆಸರು ಮಣಿಕಂಠ ಅಂತ. ನಾನು ಈ BCWD 633 ಪ್ರೇಮನಗರ ಹಾಸ್ಟೆಲ್ನ ಒಬ್ಬ ವಿದ್ಯಾರ್ಥಿ. ನಾನು ಇವಾಗ ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಬಂದು ಒಂದು 8 ತಿಂಗಳಾಯ್ತು ಇಲ್ಲಿ ಸೇರ್ಕೊಂಡು. ಬಂದಾಗಿಂದ ಆ ಹಾಸ್ಟೆಲ್ಲು ಯಾರೇ ಹೊರಗಡೆಯಿಂದ ನೋಡಿದ್ರು ಏನು ಬೂತ್ ಬಂಗ್ಲೆ ತರ ಇದೆಯಲ್ಲ ಆ ಥರನೇ ಪ್ರತಿಯೊಬ್ಬರು ವಿಚಾರಿಸ್ತಾರೆ. ಹೆಂಗಪ್ಪ ಇಲ್ಲಿ ಬದುಕ್ತಿದ್ದೀರಾ ಅಂತಾರೆ. ಒಳಗಡೆ ಬಂದು ನೋಡ್ತಾರೆ ಪ್ರತಿ ಕಾಟ್ ಹತ್ರನೂ ರಾತ್ರಿ ಆಯ್ತು ಅಂದ್ರೆ ಸಾಕು ಸೊಳ್ಳೆಗಳು ಯಾವಾಗ್ಲೂ ಮುತ್ತರಿತಿರ್ತವೆ. ಮತ್ತೆ ಫ್ಯಾನ್ ವ್ಯವಸ್ಥೆಗಳಿಗೆ ಎಷ್ಟೊಂದು ಮೊದಲು ಇರ್ಲಿಲ್ಲ, ಇವಾಗ ಸ್ವಲ್ಪ ಕೆಲವೊಂದಕ್ಕೆ ಒಂದೊಂದು ವಾಲ್ ಫ್ಯಾನ್ಗಳನ್ನ ಹಾಕಿದ್ದಾರೆ. ಮತ್ತೆ ಈ ಹಾಸ್ಟೆಲ್ ಅಲ್ಲಿ ಟಾಯ್ಲೆಟ್ ಸಮಸ್ಯೆ ಮೊದ್ಲಿಂದನೂ ಇದೆ. ಮೊದ್ಲಿಂದ ಅಟ್ಲೀಸ್ಟ್ 2 ವರ್ಕ್ ಆಗ್ತಾ ಇತ್ತು. ಇವಾಗ ಈ ಮಳೆಗಾಲ ಸ್ಟಾರ್ಟ್ ಆದಾಗಿಂದ ಡ್ರೈನೇಜ್ ಎಲ್ಲ ಫುಲ್ ಬ್ಲಾಕ್ ಆಗಿ ಏನು ಟಾಯ್ಲೆಟ್ ನಮ್ದು ಸಿಸ್ಟಮ್ ಇದೆ ಫುಲ್ ಹೊರಗಡೆ ಓವರ್ಫ್ಲೋ ಆಗಿ ಹರಿತಾ ಇದೆ. ಅದು ಎಷ್ಟರ ಮಟ್ಟಿಗೆ ಕರಿತೀವಿ ಅಂದ್ರೆ ಆ ಟಾಯ್ಲೆಟ್ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಅದ್ರ ಮೇಲೆ ತುಳ್ಕೊಂಡೇ ಓಡಾಡ್ಬೇಕು ಅಂತ ಆಗ್ತದೆ. ಅದನ್ನ ತುಳ್ಕೊಂಡು ನಾವು ಓಡಾಡ್ ಬಂದು ಪುನಃ ಅದೇ ಬೆಡ್ ಮೇಲೆ ಹೊತ್ಕೊಂಡು ಅಲ್ಲೇ ಬದುಕಬೇಕು. ಅದರಿಂದ ತುಂಬಾ ಯಾವ ತರ ಇನ್ಫೆಕ್ಷನ್ಸ್ ಆಗುತ್ತೆ, ಯಾವ ತರ ನಮ್ಗೆ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತು. ಆ ಟಾಯ್ಲೆಟ್ ಸೀದಾ ಎದುರುಗಡೆ ಇರೋದು ಅಡುಗೆ ಮನೆ. ನಾವು ಅಲ್ಲೇ ಕೂತು ಊಟ ಮಾಡ್ಬೇಕು, ಎದುರುಗಡೆ ಅಲ್ಲೇನೆ ಅದೇ ಸ್ಮೆಲ್ ಹೊಡಿತಿರುತ್ತೆ. ಮತ್ತೆ ಬಿಲ್ಡಿಂಗ್ ಅಂತೂ ತುಂಬಾ ಮೊದಲಿಂದ ದುರ್ವ್ಯವಸ್ಥೆ ಇದೆ. ಯಾವಾಗ ಎಲ್ಲಿಂದ ಮೇಲ್ಗಡೆ ಸಿಮೆಂಟ್ ಕಾಂಕ್ರೀಟ್ ಉದುರುತ್ತೆ ಅಂತ ಗೊತ್ತಿಲ್ಲ. ಎಷ್ಟೊಂದ್ಸತಿ ನಾವೇನೆ ಸೇರ್ಕೊಂಡು ಅದು ಉದುರೋಕ್ಕಿಂತ ಮುಂಚೆ ನಾವೇ ಬಿಡಿಸ್ಬಿಡೋಣ, ಯಾಕಂದ್ರೆ ಅದು ಆಮೇಲೆ ಯಾರ ಮೇಲಾದ್ರು ಬಿದ್ದರೆ ಸಮಸ್ಯೆ ಆಗುತ್ತೆ ಅಂತ ನಾವೇನೆ ಸ್ವಾಪರ್ದು ಕಡ್ಡಿನ ತಗೊಂಡು ಇನ್ನೊಂದೇನಾದ್ರು ಕೆಡಕಿ ಅದನ್ನ ಬಿಡಿಸಿರೋದನ್ನು ಕೂಡ ನಾವೇ ಮಾಡಿದೀವಿ. ಇದನ್ನ ನಾವು ಪ್ರತಿ ಸತಿ ವಾರ್ಡನ್ಸರಿಗೆ ಮತ್ತೆ ಬೇರೆ ಮೇಲ್ವಿಚಾರಕರ ಜೊತೆಲೂ ನಾವು ಫೋನಲ್ಲಿ ಮಾತಾಡಿದೀವಿ. ಪ್ರತಿ ಸತಿ ಕೇಳಿದಾಗ ಒಂದೇ ಹೇಳೋದೇನಪ್ಪ ಅಂದ್ರೆ ನಾವ್ ಹೇಳಿದೀವಿ ಇದಕ್ಕೆ ಏನಪ್ಪಾ ಏನ್ ಫಂಡಿಂಗ್ ಇದೆ ಅದಾಗಿದೆ, ಬಟ್ ಕಾರ್ಯಾಗಾರ ಏನಪ್ಪಾ ಏನ್ ನಡೆಸಬೇಕು ವ್ಯವಸ್ಥೆ ಅದು ನಡೀತಾ ಇಲ್ಲ. ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಾಸ್ಟೆಲ್ ನ ನೋಡ್ಬಿಟ್ರೆ ಯಾವ ರೀತಿ ವ್ಯವಸ್ಥೆ ಇದೆ, ಸಮಾಜ ಕಲ್ಯಾಣ ಇಲಾಖೆಯ ಅರ್ಥ ಏನು ಅಂತ ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ ಬಂದು ಯಾರು ಮೇಲ್ವಿಚಾರಕರು ಅಂತ ಕೇಳಿದ್ರು ಕೂಡ ಇಲ್ಲ. ಇಲ್ಲಿ ಶೌಚಾಲಯಗಳನ್ನ ನೋಡ್ಬೋದು, ಕಟ್ಟಡಗಳನ್ನ ನೋಡ್ಬೋದು, ಅಡುಗೆ ಮನೆ ನೋಡ್ಬೋದು, ನೀರಿನ ವ್ಯವಸ್ಥೆ ನೋಡ್ಬೋದು. ಎಷ್ಟು ಕೆಳಮಟ್ಟದ ಒಂದು ವ್ಯವಸ್ಥೆ ಇಲ್ಲಿದೆ ಅಂತಂದ್ರೆ ಈ ವಿದ್ಯಾರ್ಥಿಗಳಿಗೆ ರಾತ್ರೋರಾತ್ರಿ ಕಟ್ಟಡ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವರ ಭವಿಷ್ಯ ಜೊತೆ ಚೆಲ್ಲಾಡ್ತಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಮೇಲಧಿಕಾರಿ ಆಗಿರ್ಬೋದು. ನಮ್ಮ ಯಾರು ವಾರ್ಡನ್ ಹೆಸರಪ್ಪ ಚಂದ್ರಶೇಖರ್ ಅಂತಕ್ಕಂಥವ್ರು ಅವ್ರ ಮನೆಯಲ್ಲಿ ಸುಖವಾಗಿ ಮನೆ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೀತಾ ಇದಾರೆ. ಅವರು ಇಲ್ಲಿ ಮಕ್ಕಳ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕು, ಅವ್ರು ಯಾವ ಬರ್ತಾರೆ ದಿನ ವಾರ್ಡನ್ ಬರ್ತಾರೆ, ವಾರ್ಡನ್ ಪ್ರತಿನಿತ್ಯ ಬರ್ತಾರ, ನಿಮ್ ಕುಂದುಕೊರತೆಗಳ ವಿಚಾರ ಮಾಡ್ತಾ ಇದ್ರ. ಎಲ್ಲ ಸಾರ್ವಜನಿಕ ತೆರಿಗೆ ಹಣನ ತಿಂಗಳು ಬರ್ತಾರೆ, ಲೂಟಿ ಹೊಡಿತಾರೆ. ಇಲ್ಲಿಂದ ಎಲ್ಲ ಸಾಮಾನ್ಯನ ಇಲ್ಲಿಂದ ತಗೋತಾರೆ, ಮನೆಯಿಂದ ಅವ್ರ ಮನೆಗಳಲ್ಲಿ ಇಲ್ಲಿಂದ ತಗೋತಾರ. ಗಮನಕ್ಕೆ ಬಂದಿದ್ಯಾ? ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಅಧಿಕಾರಿಗಳಿರ್ಬೋದು, ತಕ್ಷಣ ಕ್ರಮ ವಹಿಸಿ ಈ ವಿದ್ಯಾರ್ಥಿಗಳನ್ನ ಈ ಕಟ್ಟಡನ ತಕ್ಷಣ ಸ್ಥಳಾಂತರ ಮಾಡಿ ಬೇರೆ ಕಡೆಗೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಕೂಡಲೇ ಈ ಕಟ್ಟಡನ ಡೆಮಾಲಿಸಿಸ್ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೋಸ್ಕರ ಬೇರೆ ಕಟ್ಟಡಕ್ಕೆ ಎಲ್ಲರೂ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಬೀಗ ಹಾಕೋದ್ರ ಜೊತೆಗೆ ನಿಮ್ಮ ಬಾಗಿಲಲ್ಲಿ ಕೂತು ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೆ ಎಚ್ಚರಿಕೆಯಿಂದ ಕೊಡ್ತಾ ಇದ್ದೀನಿ ನಾನು. ಕೆಲವು ಸಮಸ್ಯೆಗಳಿದಾವೆ. ಏನಪ್ಪಾ ಅಂತಂದ್ರೆ ಶೌಚಾಲಯ ವ್ಯವಸ್ಥೆ ಕೂಡ ಬಹಳ ದಿನಗಳಿಂದ ಹದಗೆಟ್ಟಿದೆ. ಆ ಶೌಚಾಲಯಕ್ಕೆ ಯಾರು ಕೂಡ ಹೋಗೋದಾಗಲ್ಲ, ಯಾಕಂದ್ರೆ ಸುಮಾರು ಸಮಸ್ಯೆಗಳಿರೋದ್ರಿಂದಾಗಿ ಒಳಗಲ್ಲಿರ್ತಕ್ಕಂಥ ಎಲ್ಲ ಡ್ರೈನೇಜ್ ಸಿಸ್ಟಮ್ ಆಗಿರ್ಲು ಮೇಲ್ಗಡೆ ಬರುತ್ತೆ. ಮತ್ತೆ ನಾವು ಒಳಗಡೆ ಹೋಗೋದಾಗಲ್ಲ. ಹೊರಗಡೆ ಹೋಗ್ಬೇಕಂತಂದ್ರೆ ಸುಮಾರು ಎಲ್ಲಿ ಅಂತಂದ್ರೆ ಇದು ಹೇಮಾವತಿ ನದಿ ಅಂತಿದೆ, ಸುಮಾರು ಒಂದು 700-800 ಮೀಟರ್ ಆಗುತ್ತೆ. ಅಲ್ಲಿಗೆ ಹೋಗ್ಬೇಕು ನಾವು ನಡ್ಕೊಂಡು ಹೋಗೋದು. ಅದೇ ದಾರಿಯಲ್ಲಿ ಏನಾಗಿದೆ ಅಂದ್ರೆ NH ಹೈವೇ ಇದೆ. NH ಹೈವೇ ಹೋಗ್ಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳಾಗ್ತವೆ, ಯಾಕಂದ್ರೆ ಸುಮಾರು ಗಾಡಿಗಳೆಲ್ಲ ವೇಟ್ ಗಾಡಿಗಳೆಲ್ಲ ಬರ್ತವೆ. ಮತ್ತೆ ಅವು ಹೋಗ್ಬೇಕಾದ್ರೆ ಕೆಲವೊಂದು ಸಮಸ್ಯೆಗಳು ಅಂತ ಆಗ್ತವೆ. ಏನಾದ್ರೂ ಸಮಸ್ಯೆ ಆದ್ರೆ ಯಾರು ಹೆಚ್ಚು ಕಡಿಮೆ ಅನ್ನೋಂಥದ್ದೊಂದು ಪ್ರಶ್ನೆ. ಮತ್ತೆ ಬಿಲ್ಡಿಂಗ್ ವ್ಯವಸ್ಥೆ ನೋಡಿದ್ರೆ ಬಹಳಷ್ಟು ಇದಿದೆ. ಯಾವ್ದಾದ್ರು ಲೋಡ್ ಗಾಡಿ ಹೋದ್ರೆ ಈ ಬಿಲ್ಡಿಂಗ್ ಏನಾಗುತ್ತೆ ಅಂತಂದ್ರೆ ಒಂಥರ ಶೇಕ್ ಆಗುತ್ತೆ. ಆತರ ಆದ್ರೆ ಯಾರ ಸಮಸ್ಯೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಪರಿಗಣಿಸಿ ಸಂಬಂಧಿಸಿದ ಇಲಾಖೆ ಹಾಗೂ ಅಧಿಕಾರಿಗಳು ತಕ್ಷಣ ಹಾಸ್ಟೆಲ್ಗೆ ಭೇಟಿ ನೀಡಿ ಸಮಸ್ಯೆಯನ್ನ ಪರಿಶೀಲಿಸಬೇಕು. ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೂಡಲೇ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ.